ಅಲೆಮಾರಿಗಳು ಅಲೆಮಾರಿಗಳು ನಾವು ಅಂಬೇಡ್ಕರ್ ವಾದಿಗಳು ಆದಿವಾಸಿಗಳು ನಾವು ಅಡವಿ ತಾಯಿ ಮಕ್ಕಳು ಆದಿವಾಸಿಗಳು ನಾವು ಅಡವಿ ತಾಯಿ ಮಕ್ಕಳು ಬಿರ್ಸಾ ಮುಂಡಾ ಮೊಮ್ಮಕ್ಕಳು ಬಿರ್ಸಾ ಮುಂಡಾ ಮೊಮ್ಮಕ್ಕಳು ಭಾರತ ಮಾತೆಯ ವಾರಸುದಾರರು ಅಲೆಮಾರಿಗಳು ನಾವು ಬಲೆ 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 ಅಲೆಮಾರಿಗಳು ನಾವು ಯಾರಿಗೂ ತಲೆ ಬಾಗೆವು ತಲೆ ಬಾಗೆವು ಯಾರಿಗೂ ತಲೆ ಬಾಗೆವು ತಲೆ ಬಾಗೆವು ಯಾರಿಗೂ ತಲೆ ಯಾರಿಗೂ ಭಯ ಪಡೆವೋ ಭಯ ಪಡೆವೋ ಯಾರಿಗೂ ಭಯ ಯಾರಿಗೂ ಭಯ ಪಡೆವೋ ಭಯ ಪಡೆವೋ ನಮ್ಮ ಪಾಲು ನಾವು ಕೇಳುವೆವು ಯಾರ ಪಾಲು ನಮಗೆ ನಮ್ಮ ಪಾಲು ನಾವು ಕೇಳುವೆವು ಯಾರು ಪಾಲು ನಮಗೆ ಬೇಡವೇ ಬೇಡ ನಮ್ಮ ಪಾಲು ನಮಗೆ ಬೇಕೇ ಬೇಕು ನಮ್ಮ ಪಾಲು ನಾವು ಕೇಳುವೆವು ಯಾರ ಪಾಲು ನಮಗೆ ಬೇಡವೇ ಬೇಡ ರೇಲಾ 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 ರೇ ರೇಲಾ 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 ಆಹಾ ರೇಲಾ 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 ರೇ ಆಹಾ ಅಲೆಮಾರಿಗಳು ನಾವು ಅಂಬೇಡ್ಕರ್ ವಾದಿಗಳು ಬಂಧುಗಳೇ, ಇಡೀ ಕರ್ನಾಟಕದ 59 ಸಮುದಾಯಗಳು ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳು ಡೆಲ್ಲಿಗೆ ಬಂದಿದ್ದೀವಿ. ಈ ಡೆಲ್ಲಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಅಲೆಮಾರಿ ಸಮುದಾಯದ ನಾಯಕ ಕೂಡ ಇವರೆಲ್ಲರೂ ನಾಯಕರೇ. ಒಂದು ದಿನದ ದುಡಿಮೆಯನ್ನು ಬಿಟ್ಟು, ಒಂದು ದಿನದ ಎಲ್ಲ ಭಿಕ್ಷಾಟನೆಯನ್ನು ಬಿಟ್ಟು ಇವತ್ತು ದೆಹಲಿಗೆ ಬಂದಿರೋದು ಕೇವಲ ದೆಹಲಿಗೆ ಬಂದು ಫೋಟೋ ಎಳೆಯಕ್ಕಲ್ಲ. ರಾಹುಲ್ ಗಾಂಧಿ ಅವರನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿಜಿಯವರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇನೆಂದರೆ, ನಮಗೆ 2024 ಆಗಸ್ಟ್ 1ಕ್ಕೆ ನೀಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ 1% ಮೀಸಲಾತಿಯನ್ನು ಕೊಡಬೇಕು. ನಾವು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ. ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಇದನ್ನು ಕೊಡ್ತಕ್ಕಂಥದ್ರಲ್ಲಿ ಕರ್ನಾಟಕ ಸರ್ಕಾರ ಎಡವಿದೆ. ಆ ಕರ್ನಾಟಕ ಸರ್ಕಾರವನ್ನು ತಿದ್ದುತಕ್ಕಂಥ ಕೆಲಸ ನೀವು ಮಾಡಬೇಕು. ಅದಕ್ಕೋಸ್ಕರ ಕರ್ನಾಟಕದ ಚಮಾರ್ ಸಮುದಾಯ, ಮಹಾರ್ ಸಮುದಾಯ ಮತ್ತು ಈ ಅಲೆಮಾರಿ ಸಂಬಂಧಿತ 50 ಸಮುದಾಯಗಳು ಒಟ್ಟಾಗಿ ಇವತ್ತು ಒಕ್ಕೂಟದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಯಾಕಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಕಚೇರಿಗೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಯಾಕಂದರೆ ಅವರು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಕೊಡ್ತಾರೆ ಅಂತ ಹೇಳಿದೆ. ಆಯಾ ಜನಸಂಖ್ಯೆಗೋಸ್ಕರ ಒಳ ಮೀಸಲಾತಿಯನ್ನು ಕೊಡ್ತು ಅಂತ ಹೇಳಿದರೆ, ಇದು ಆಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ AICC ನಾಯಕರಾಗಿರ್ತಕ್ಕಂಥ ರಾಹುಲ್ ಜಿ ಅವರು ಕೂಡ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ, ಚುನಾವಣಾ ಪ್ರಚಾರದಲ್ಲಿ ಆಯಾ ಜನಸಂಖ್ಯೆಗೋಸ್ಕರ ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳಿರೋದ್ರಿಂದ, ಸಂವಿಧಾನವನ್ನು ಹೃದಯ ಕಪ್ಪಿಕೊಂಡಿರೋದ್ರಿಂದ ಈ ಅಲೆಮಾರಿಗಳ ಸಂವಿಧಾನಬದ್ಧ ಹಕ್ಕನ್ನು ಖಂಡಿತ ಪಾಲಿಸಲೇಬೇಕನ್ನೋದು ನಮ್ಮ ಹಕ್ಕೊತ್ತಾಯ. ಜೈ ಭೀಮ್, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಅಲೆಮಾರಿ, ಜೈ ಜೈ ಅಲೆಮಾರಿ. ಕರಪಣ